ಇವತ್ತಿನ ವಿಷಯ ಏನಂದ್ರೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಬಾಡಿಯನ್ನು ತಂಪಾಗಿರಿಸಬಹುದು ಅಂತ. ಬೇಸಿಗೆ ಕಾಲ ಬಂದ್ರೆ ಮೊದಲಿಗೆ ನೆನಪಾಗುವುದು ಸುಡುವ ಬಿಸಿಲು, ಅದೇ ರೀತಿ ಬೆವರು, ದೇಹದಲ್ಲಿ ಉಂಟಾಗುವ ತಾಪಮಾನ, ಅದೇ ರೀತಿ ದೇಹದಲ್ಲಿ ಉಂಟಾಗುವ ಉಷ್ಣತೆ. ಬಾಡಿ ಹೈಡ್ರೇಟೆಡ್ ಆಗಿರಲ್ಲ, ಡಿಹೈಡ್ರೇಟೆಡ್ ಆಗಿರುತ್ತೆ. ಅದೇ ರೀತಿ ಅಜೀರ್ಣತೆಯ ಸಮಸ್ಯೆ ಬರುವುದು, ಕಣ್ಣಿನಲ್ಲಿ ನೀರು ಬರುವಂತದ್ದು, ಬಾಯಿ ಹುಣ್ಣಾಗುವಂತದ್ದು, ಮಲಬದ್ಧತೆ ಸಮಸ್ಯೆಯನ್ನು ಉಂಟಾಗುವಂತದ್ದು. ಯಾವ್ದೆಲ್ಲ ಸಿಂಪಲ್ ಆದ ಹೋಮ್ ರೆಮಿಡೀಸ್ ಮಾಡುವುದರಿಂದ ಮನೆಯಲ್ಲಿಯೇ ನೀವು ಉಷ್ಣತೆಯನ್ನು ಕಡಿಮೆ ಮಾಡಬಹುದು, ಬಾಡಿಯನ್ನು ಕೂಲ್ ಆಗಿ ಇಡಬಹುದು. ಯಾವ್ದೆಲ್ಲ ಆಹಾರ ಸೇವನೆ ಮಾಡೋದ್ರಿಂದ, ಯಾವ್ದೆಲ್ಲ ಫ್ರೂಟ್ಸ್ ಜ್ಯೂಸ್ ತಗೊಳ್ಳೋದ್ರಿಂದ ಬಾಡಿಯನ್ನು ಕೂಲ್ ಆಗಿ ಇರಿಸಬಹುದು ಅಂತ. ಮೊದಲಿಗೆ ಎಳನೀರು. ಈ ಬೇಸಿಗೆ ಕಾಲದಲ್ಲಿ ಎಳನೀರು ಒಂದು ಅಮೃತ ಪಾನೀಯ ಇದ್ದಾಗೆ. ಎಳನೀರು ಡೈಲಿನೂ ಉಪಯೋಗಿಸಬಹುದು ಅಥವಾ ವಾರದಲ್ಲಿ 2 ಅಥವಾ 3 ಬಾರಿ ಉಪಯೋಗಿಸಿ ಸೇವನೆ ಮಾಡಿ. ಇದರಿಂದಾಗಿ ದೇಹದಲ್ಲಿರುವ ಉಷ್ಣತೆ ಕಡಿಮೆ ಆಗುತ್ತೆ. ಎರಡನೆಯದು ಕಲ್ಲಂಗಡಿ ಹಣ್ಣು. ಕಲ್ಲಂಗಡಿ ಹಣ್ಣನ್ನು ಜ್ಯೂಸ್ ಮಾಡಿ ತಗೋಬಹುದು ಅಥವಾ ಫ್ರೂಟ್ಸ್ ಆಗಿ ತಿನ್ಬಹುದು. ಯಾಕಂದ್ರೆ ಸಮ್ಮರ್ ಸೀಸನ್ ಅಲ್ಲಿ, ಬೇಸಿಗೆ ಕಾಲದಲ್ಲಿ ತುಂಬಾ ಜಾಸ್ತಿ ಸಿಗುವಂತದ್ದು ಕಲ್ಲಂಗಡಿ ಹಣ್ಣು. ಸೊ ಯಾಕೆ ಉಪಯೋಗಿಸಬೇಕು ಅಂದ್ರೆ ಇದರಲ್ಲಿ 90% ನೀರಿನ ಅಂಶ ಜಾಸ್ತಿ ಇರುತ್ತೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ಬಾಡಿ ಡಿಹೈಡ್ರೇಟ್ ಆಗಿರುತ್ತೆ, ನೀರಿನ ಅಂಶ ಇರೋದಿಲ್ಲ, ಸ್ವೆಟ್ ಆಗಿ ಹೋಗಿರೋದ್ರಿಂದ ಬಾಡಿಯಲ್ಲಿ ನೀರಿನ ಅಂಶ ಇರೋದಿಲ್ಲ. ಸೊ ಈ ಕಲ್ಲಂಗಡಿ ಹಣ್ಣು ಉಪಯೋಗಿಸಿದ್ರೆ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ, ಡಿಹೈಡ್ರೇಷನ್ ಆಗೋದಿಲ್ಲ. ಸೊ ಡೈಲಿ 1 ಗ್ಲಾಸ್ ಆಫ್ ವಾಟರ್ ಮೆಲನ್ ಅಥವಾ 1 ಬೌಲ್ ಆಫ್ ವಾಟರ್ ಮೆಲನ್ ಅನ್ನು ಡೈಲಿ ಸೇವನೆ ಮಾಡಿ. ಅದರಿಂದ ಬಾಡಿಯಲ್ಲಿರುವಂತಹ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ. ಮೂರನೇದೇನಂದ್ರೆ ಮಜ್ಜಿಗೆ. ಡೈಲಿ 1 ಗ್ಲಾಸ್ ಮಜ್ಜಿಗೆ ಮಧ್ಯಾಹ್ನದ ಹೊತ್ತಿಗೆ ಉಪಯೋಗಿಸಬೇಕಂದ್ರೆ ಇಟ್ಸ್ ಅ ಗುಡ್ ಪ್ರೋಬಯೋಟಿಕ್. ಹೊಟ್ಟೆಯಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾವನ್ನು ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನಾಲ್ಕನೇದೇನಂದ್ರೆ ನಿಂಬೆ ಹಣ್ಣಿನ ಜ್ಯೂಸ್. ಈ ನಿಂಬೆ ಹಣ್ಣು ಯಾಕೆ ಉಪಯೋಗಿಸಬೇಕು ಅಂದ್ರೆ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅದೇ ರೀತಿ ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಮಾಡ್ಲಿಕ್ಕೆ, ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಡೈಲಿ ಲೆಮನ್ ಜ್ಯೂಸ್ ಅನ್ನು ಉಪಯೋಗಿಸಬಹುದು. ಲೆಮನ್ ಜ್ಯೂಸ್ ಜೊತೆ 1 ಸ್ಪೂನ್ ಕಾಮಕಸ್ತೂರಿ ಬೀಜ, ಅದನ್ನು ಇನ್ನೊಂದು ಹೆಸರಲ್ಲಿ ಅಂದ್ರೆ ತಂಪಿನ ಬೀಜ ಅಂತ ಕರೆಯುತ್ತೇವೆ, ಎರಡನ್ನು ಮಿಶ್ರಣ ಮಾಡಿಕೊಂಡು ಡೈಲಿ 1 ಗ್ಲಾಸ್ ತಗೊಳ್ಳೋದ್ರಿಂದ ಬಾಡಿಯ ಉಷ್ಣತೆ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ ಇಂಪ್ರೂವ್ ಆಗುತ್ತೆ. ಮತ್ತೊಂದೇನಂದ್ರೆ ಈ ಪುದೀನಾ ಜ್ಯೂಸ್ ಅನ್ನು ಉಪಯೋಗಿಸಬಹುದು. ಪುದೀನಾದಲ್ಲಿ ಮೆಂಥಾಲ್ ಎಂಬ ಕಂಟೆಂಟ್ ಜಾಸ್ತಿ ಇದೆ. ಯಾಕಂದ್ರೆ ಮೆಂಥಾಲ್ ಬಾಡಿ ಕೂಲ್ ಮಾಡುತ್ತೆ. ಸೊ ಅದಕ್ಕಾಗಿ ಪುದೀನಾ ಜೊತೆ ಒಂದ್ ಸ್ವಲ್ಪ ಸೌತೆಕಾಯಿ, ಕುಕುಂಬರ್ ಅನ್ನು ಮಿಕ್ಸ್ ಮಾಡಿ, ಸ್ವಲ್ಪ ನಿಂಬೆ ಹಣ್ಣಿನ ರಸವನ್ನು ಮಿಕ್ಸ್ ಮಾಡಿನೂ ಡೈಲಿ 1 ಗ್ಲಾಸ್ ಕುಡಿಯೋದ್ರಿಂದ ಬಾಡಿಯ ಉಷ್ಣತೆ ಕಡಿಮೆ ಆಗುತ್ತೆ, ಬಾಡಿ ಕೂಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಂದ್ರೆ ಆಲೋವೆರಾ. ಈ ಆಲೋವೆರಾ ಅನ್ನು ಜಾಸ್ತಿಯಾಗಿ ಸೌಂದರ್ಯವರ್ಧಕ ಚಿಕಿತ್ಸೆಗೆ ಜಾಸ್ತಿ ಉಪಯೋಗಿಸ್ತೇವೆ. ಆದ್ರೆ ಇದು ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಮಾಡ್ಲಿಕ್ಕೂ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂದ್ರೆ ಈ ಆಲೋವೆರಾ ಜೆಲ್ ಅನ್ನು ನೆತ್ತಿಗೆ ಒಂದ್ ಸ್ವಲ್ಪ ಅಪ್ಲೈ ಮಾಡಬಹುದು, ಪಾದಕ್ಕೆ ಅಪ್ಲೈ ಮಾಡೋದ್ರಿಂದ, 2 ಕೈಗೆ ಹಸ್ತವನ್ನು ಅಪ್ಲೈ ಮಾಡೋದ್ರಿಂದ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನೀವು ಡ್ರಿಂಕ್ ಪ್ಲೆಂಟಿ ಆಫ್ ವಾಟರ್. ಡ್ರಿಂಕ್ 2 to 3 ಲೀಟರ್ಸ್ ಆಫ್ ವಾಟರ್ ಇನ್ ಅ ಡೇ. ಯಾಕಂದ್ರೆ ಬಾಡಿ ಹೈಡ್ರೇಟೆಡ್ ಆಗಿರುವುದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೊಂದೇನಂದ್ರೆ ಮೆಂತ್ಯ ಕಾಳು. ಈ ಮೆಂತ್ಯ ಕಾಳನ್ನು ನೀರಿನಲ್ಲಿ ಸೋಸಿ ಇಟ್ಟು ಸೋಕ್ ಮಾಡಿ ಒಂದು 2 ಅವರ್ಸ್ ಆದ್ಮೇಲೆ ಈ ಮೆಂತ್ಯ ಕಾಳು ಅದರ ಜೊತೆಗೆ ಆ ನೀರನ್ನು ಸೇವನೆ ಮಾಡೋದ್ರಿಂದ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಆಗುತ್ತೆ, ದೇಹದಲ್ಲಿರುವ ತಾಪಮಾನ ಕಡಿಮೆ ಆಗ್ತಾ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ಏನಂದ್ರೆ 2 ಕಾಲನ್ನು ನಾರ್ಮಲ್ ಆಗಿರುವ ಕೂಲ್ ಆಗಿರುವ ನೀರಲ್ಲಿ ಇಡೋದ್ರಿಂದ ಬಾಡಿ ಕೂಲ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಅದೇ ರೀತಿ ಬಾಡಿನೂ ರಿಲ್ಯಾಕ್ಸ್ ಆಗ್ತಾ ಬರುತ್ತೆ. ಇನ್ನೊಂದೇನಂದ್ರೆ ಆಂಪನ. ಇದೊಂದು ಜ್ಯೂಸ್ ಹೆಸರು. ಆಂಪನ ಅಂದ್ರೆ ಅಂದ್ರೆ ಮ್ಯಾಂಗೋ, ಮಾವಿನಕಾಯಿ. ಈ ಮಾವಿನಕಾಯಿ ಸಮ್ಮರ್ ಸೀಸನ್ ಅಲ್ಲಿ, ಬೇಸಿಗೆ ಕಾಲ ತುಂಬಾ ಜಾಸ್ತಿ ಸಿಗುತ್ತೆ. ಮಾವಿನ ಹಣ್ಣನ್ನು ನೀರಿನಲ್ಲಿ ಕುದಿಸಿ ಆದ್ಮೇಲೆ ಸಿಪ್ಪೆಯನ್ನು ತೆಗೆದಾದ್ಮೇಲೆ ಸ್ಮ್ಯಾಶ್ ಮಾಡಬೇಕು. ಒಳಗಡೆ ಇರುವ ಫ್ರೂಟ್ ಅನ್ನು ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಮಾಡಿ ಒಂದ್ ಸ್ವಲ್ಪ ನೀರ್ ಹಾಕಿ, ಅದಾದ್ಮೇಲೆ ಜೀರಿಗೆಯನ್ನು ಹಾಕಿ, ಬೇಕಿದ್ರೆ ಒಂದ್ ಸ್ವಲ್ಪ ಉಪ್ಪು, ಈ ಜ್ಯೂಸ್ ಅನ್ನು ಸೋಸಿಕೊಂಡು ದಿನಾಲು ಈ ಜ್ಯೂಸ್ ಅನ್ನು ಉಪಯೋಗಿಸಿದ್ರೆ ಬಾಡಿ ಕೂಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಲಾವಂಚ ಬೇರು ಕೂಡ ನಿಮ್ಗೆ ಬಾಡಿ ಕೂಲ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮೊದಲಿನ ದಿವಸದಲ್ಲಿ, ಮೊದಲ ಕಾಲದಲ್ಲಿ ನೀರನ್ನು ಮಡಕೆಯಲ್ಲಿ ಇಟ್ಟು ಆದ್ಮೇಲೆ ಕುಡಿತಾ ಇದ್ರು. ಆದ್ರೆ ಈಗ ತುಂಬಾ ಕಡಿಮೆ. ಆದ್ರೆ ಈ ಲಾವಂಚ ಬೇರನ್ನು ಈ ಮಡಕೆಯಲ್ಲಿ ಹಾಕಿ, ನೀರನ್ನು ಹಾಕಿ ಕುಡಿಯೋದ್ರಿಂದ ಬಾಡಿ ಕೂಲ್ ಆಗುತ್ತೆ. ಸೊ ಬಾಡಿಯಲ್ಲಿರುವ ಉಷ್ಣತೆ ಕಡಿಮೆ ಆಗುತ್ತಾ ಬರುತ್ತೆ. ಅದೇ ರೀತಿ ಲಾಸ್ಟ್ ಏನಂದ್ರೆ ಪೋಮೋಗ್ರಾನೇಟ್ ಜ್ಯೂಸ್ ಅಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಅದೇ ರೀತಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಜಾಸ್ತಿ ಇರೋದ್ರಿಂದ ಬಾಡಿ ಕೂಲ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಡೈಲಿ ಫ್ರೂಟ್ ಆದ್ರೂ ಉಪಯೋಗಿಸಬಹುದು, ಅದೇ ರೀತಿ ಜ್ಯೂಸ್ ಅಲ್ಲೂ ಉಪಯೋಗಿಸಬಹುದು.